ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ 6 ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಕರ್ಕೊಂಡು ಬರುತ್ತಿದ್ದಾರೆ ಎಎನ್ಎಫ್. ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ನಕ್ಸಲರ ವಿಚಾರಣೆ ನಡೀತಾ ಇದೆ. ಕೋರ್ಟ್ಗೆ 6 ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಆಂಟಿ ನಕ್ಸಲ್ ಫೋರ್ಸ್ ಕರ್ಕೊಂಡು ಬರ್ತಾರೆ. ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ನಕ್ಸಲರ ವಿಚಾರಣೆ ನಡೆಯುತ್ತೆ. ನಕ್ಸಲರ ಪ್ರತಿಯೊಂದು ಹೇಳಿಕೆ ಕೂಡ ವಿಡಿಯೋ ರೆಕಾರ್ಡ್ ಆಗುತ್ತೆ. ನಕ್ಸಲರನ್ನ ಆಂಟಿ ನಕ್ಸಲ್ ಫೋರ್ಸ್ ಕರ್ಕೊಂಡು ಬರುತ್ತೆ. ಎಎನ್ಎಫ್ ಬಳಿಕ ಚಿಕ್ಕಮಗಳೂರು ಪೊಲೀಸರಿಂದ ಎಂಕ್ವೈರಿ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಆಂಟಿ ನಕ್ಸಲ್ ಫೋರ್ಸ್ ಅವರನ್ನ ಕರ್ಕೊಂಡು ಬರ್ತಾರೆ. ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ಸದ್ಯ ನಕ್ಸಲರ ವಿಚಾರಣೆ ನಡೀತಾ ಇದೆ. ಎನ್ಐಎ ಸ್ಪೆಷಲ್ ಕೋರ್ಟ್ನಲ್ಲಿ 6 ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಬೌರಿಂಗ್ನಲ್ಲಿ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ನಿನ್ನೆಯಷ್ಟೇ 6 ಮಂದಿ ನಕ್ಸಲರು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗಿದ್ರು, ಸರೆಂಡರ್ ಆಗಿದ್ರು. ಈಗ ಎನ್ಐಎ ಕೋರ್ಟ್ಗೆ ನಕ್ಸಲರನ್ನ ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್ ಕರ್ಕೊಂಡು ಬರುತ್ತೆ. ಟಿವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ಈಗ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಮೆಡಿಕಲ್ ಟೆಸ್ಟ್ ನ ಬಳಿಕ ಎನ್ಐಎ ಕೋರ್ಟ್ಗೆ ನಕ್ಸಲರನ್ನ ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್ ಕರ್ಕೊಂಡು ಬರುತ್ತೆ. ಮೆಡಿಕಲ್ ಟೆಸ್ಟ್ ಅದಾದ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ನಡೆದಿದೆ. ವಿಚಾರಣೆಯ ಬಳಿಕ ಈಗ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಅಂತ ಅವ್ರನ್ನ ಕರ್ಕೊಂಡು ಬರಲಾಯಿತು. ಈಗ ಮೆಡಿಕಲ್ ಟೆಸ್ಟ್ನ ಬಳಿಕ ಈಗ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿದ್ದಾರೆ. ಟೆಕ್ನಿಕಲ್ ಸೆಲ್ನಲ್ಲಿ ಈಗ ವಿಚಾರಣೆ ಆಗ್ತಾ ಇದೆ. ಇಲ್ಲಿಂದ ಈಗ ಬೌರಿಂಗ್ ಹಾಸ್ಪಿಟಲ್ಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ಅದಾದ ನಂತರ ಎನ್ಐಎ ಕೋರ್ಟ್ಗೆ ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಚಿಕ್ಕಮಗಳೂರು ಪೊಲೀಸರು ಸದ್ಯ ಒಂದಷ್ಟು ವಿಚಾರಗಳನ್ನ ಅವರ ಹತ್ರ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಎಂಕ್ವೈರಿ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ಪಡೆದು ಮತ್ತಷ್ಟು ಎಂಕ್ವೈರಿಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಬೇರೆ ಯಾರ ಜೊತೆ ಆದರೂ ಸಂಪರ್ಕದಲ್ಲಿದ್ರಾ, ಏನು ಎತ್ತ ಅನ್ನುವಂಥ ವಿಚಾರವಾಗಿ ಇನ್ನೊಂದಷ್ಟು ಎಂಕ್ವೈರಿಯನ್ನ ಮಾಡಲಾಗುತ್ತೆ. ಸದ್ಯ ಚಿಕ್ಕಮಗಳೂರು ಪೊಲೀಸರು ಒಂದಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಇದಾನಂತರ ಆಡುಗೋಡಿಯ ಮಡಿವಾಳ ಟೆಕ್ನಿಕಲ್ ಸೆಲ್ ಅಲ್ಲಿ ಇವರ ವಿಚಾರಣೆ ನಡೆದಿದೆ. ಇಲ್ಲಿಂದ ಬೌರಿಂಗ್ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಬೌರಿಂಗ್ನಲ್ಲಿ